ಹಾಗೆ ಬೈಕ್ ಸಹವಾಸವೇ ಸಾಕು ಅಂದ್ಕೊಳ್ತಿದ್ದೀರಾ? ಚಿಂತಿಸಬೇಡಿ, ನಿಮಗಾಗಿಯೇ ಇಲ್ಲೊಂದು ಸಂತಸದ ಸುದ್ದಿ ಕಾದಿದೆ. ಏನಪ್ಪಾ ಅದು ಅಂತೀರಾ? ವಾಚ್ ದಿಸ್ ಸ್ಟೋರಿ. ಅರೆ, ಇದು ಕೂಡ ಬೈಕೆ. ಇದ್ರಲ್ಲಿನೂ ಸ್ಪೆಷಲ್ ಅಂದ್ಕೊಂಡ್ರಾ? ಇದಕ್ಕೆ ದುಬಾರಿ ಪೆಟ್ರೋಲ್ ಬೇಕಿಲ್ಲ. ಇದು ಬೆಂಗಳೂರಿನ ರಾಮಯ್ಯ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿರುವ ಡೀಸೆಲ್ ಬೈಕ್. ಆಟೋಮ್ಯಾಟಿಕ್ ಕ್ಲಚ್ ಮತ್ತು ಗೇರ್ ಹೊಂದಿದ ಡೀಸೆಲ್ ಎಂಜಿನ್ ಬೈಕ್ ಲೀಟರ್ಗೆ 110 ಕಿಲೋಮೀಟರ್ ಮೈಲೇಜ್ ಕೊಡುತ್ತಂತೆ. ಟೂ ವೀಲರ್ ಬೈಕ್ ಇದ್ದರಷ್ಟೇ ಇರುತ್ತೆ. ಇದು ಈಸಿ ಕಂಟ್ರೋಲು, ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿದೆ. 1 ಲೀಟರ್ ಡೀಸೆಲ್ಗೆ 110 ಕಿಲೋಮೀಟರ್ಸ್ ಮೈಲೇಜ್ ಕೊಡ್ತಾ ಇದೆ ವಿತ್ 400 kgs ಲೋಡಿಂಗು. ಆಮೇಲೆ ಇನ್ನೊಂದು ಏನಂದರೆ ರನ್ನಿಂಗ್ ಕಾಸ್ಟ್ ಬಂದ್ಬಿಟ್ಟು 40 ಪೈಸಾ ಪರ್ ಕಿಲೋಮೀಟರ್ ಆಗಿದೆ. ಆಲ್ಮೋಸ್ಟ್ 3/4 ಕಾಸ್ಟ್ ಕಟ್ ಡೌನ್ ಮಾಡಿದ್ದೀರಿ. ಆಮೇಲೆ ಇದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಈ ಥರ ಮಾಡಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ ನಾವು ಈ ಪ್ರಾಜೆಕ್ಟ್ ಮಾಡಿ. ಕೈನೆಟಿಕ್ ಬೇಸ್ಗೆ ಕೆಲ ಮಾಡಿಫಿಕೇಶನ್ ಮಾಡಿ 325 ಸಿಸಿ ಎಂಜಿನ್ ಸಾಮರ್ಥ್ಯವನ್ನ 200 ಸಿಸಿಗೆ ಇಳಿಸಲಾಗಿದೆ. ಜೊತೆಗೆ ಇತರೆ ಎಂಜಿನ್ಗೆ ಹೋಲಿಸಿದ್ರೆ ಹೊಗೆ ಉಗುಳೋ ಪ್ರಮಾಣನೂ ಇಲ್ಲಿ ಕಡಿಮೆ ಅಂತಾರೆ ಸಂಶೋಧಕರು. ಈ ವಿದ್ಯಾರ್ಥಿಗಳು ಬರೋಬ್ಬರಿ 8 ತಿಂಗಳಿಂದ ಶ್ರಮಪಟ್ಟು ಈ ಸಾಧನೆ ಮಾಡಿದ್ದಾರೆ. Which runs on automatic gear and automatic clutch. So we decided to make it as a final year project. We modified a newly made engine in order to run this bike, and we made various alterations as said by sir, and we make it compatible for running this bike. And the main advantage of our project is that it has very good efficiency. ಈ ವಿದ್ಯಾರ್ಥಿಗಳ ಅನ್ವೇಷಣೆಯನ್ನ ಗುರುತಿಸಿ ಖಾಸಗಿ ಎಂಜಿನ್ ತಯಾರಿಕಾ ಕಂಪನಿಯೊಂದು ಇವರೊಂದಿಗೆ ಕೈ ಜೋಡಿಸೋ ಚಿಂತನೆ ನಡೆಸಿದ್ಯಂತೆ. ಕೆಲವೇ ದಿನಗಳಲ್ಲಿ ಡೀಸೆಲ್ ಬೈಕ್ ರೋಡಿಗಿಳಿದ್ರೆ ಅಚ್ಚರಿ ಏನಿಲ್ಲ. ಬೆಂಗಳೂರಿನಿಂದ ಯಶಸ್ವಿನಿ, ಸಮಯ ನ್ಯೂಸ್.